ಹರೇ ಕೃಷ್ಣ. ಹಾಯ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಪ್ರೀತಿಸ್ ಚಾನಲ್. ಸೊ ಏನು ಗೊತ್ತಾ ವಿಶೇಷ, ನಾನು ನನ್ನ ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದೀನಿ. ಟಿಪಿಕಲ್ ಪಹಾಡಿ ಮದುವೆಗೆ ಹೋಗ್ತಾ ಇದ್ದೀನಿ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಉತ್ತರಾಖಂಡಲ್ಲಿರೋದು. ಉತ್ತರಾಖಂಡಲ್ಲಿ ಪಹಾಡಿ ಅಂದರೆ ಬೆಟ್ಟದ ಜನ ಫೇಮಸ್ ಅಲ್ಲ, ಇಲ್ಲಿ ಇರೋರಿಗೆ ಬೆಟ್ಟದ ಜನ ಅಂತಲೇ ಕರೆಯೋದು. ಸೊ ಅವರ ಮದುವೆಗೆ ಫಾರ್ ದ ಫಸ್ಟ್ ಟೈಮ್ ನಾನು ಹೋಗ್ತಾ ಇದ್ದೀನಿ. ಲೈಕ್ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಪ್ಯಾಕಿಂಗ್ ನಡೀತಾ ಇದೆ. ಈಗ ಸ್ನಾನ ಮಾಡಬೇಕು. ಇವತ್ತು ಬೇರೆ ರಾಮನವಮಿ. ಐ ಡೋಂಟ್ ನೋ ಹೆಂಗಾಗುತ್ತೆ, ನಾವು ಎಷ್ಟು ಬೇಗ ಹೋಗ್ತೀವಿ ಅಂತ. ಯಾಕಂದರೆ ಇಲ್ಲಿಂದ 1.5 ಗಂಟೆ ದೂರ ಇರೋದು ಅವಳದು ಮದುವೆ ಫಂಕ್ಷನು, ರಿಷಿಕೇಶಲ್ಲಿರೋದು. ಸೊ ನಾನು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ನನ್ನ ಜೊತೆ ನನ್ನ ಫ್ರೆಂಡ್ ಸಹ ಹೋಗ್ತಾ ಇದ್ದಾಳೆ, ಪಾಕಿ ಅಂತ. ನಾವಿಬ್ಬರು ಹೋಗ್ತಾ ಇದ್ದೀವಿ. ಐ ಡೋಂಟ್ ನೋ ಹೆಂಗಿರುತ್ತೆ. ಫಸ್ಟ್ ಟೈಮ್ ನಮ್ಮಿಬ್ರದ್ದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಶಾದಿಲಿ. ಸೊ ಫೈನಲಿ ನಾವು ರೆಡಿಯಾಗಾಯಿತು, ಶಾದಿಗೆ ಹೋಗ್ತಾ ಇದ್ದೀವಿ. ಸೊ ಶೀ ಈಸ್ ಪಾಕಿ. ಹಾಯ್ ಗೈಸ್. ಇದು ನಮ್ಮ ಲಗೇಜ್, ಅದು ನನ್ನ ಬ್ಯಾಗ್, ಇದು ಪಾಕಿದು, ಆ್ಯಂಡ್ ದಿಸ್ ಇಸ್ ಮೀ. ನಾವೀಗ ರಿಷಿಕೇಶ್ಗೆ ಹೋಗ್ತಾ ಇದ್ದೀವಿ. ರಿಷಿಕೇಶ್. ಸೊ ಹೇಗೆ ಕಾಣ್ತಾ ಇದ್ದೀನಿ? ಸೊ ಆಟೋ ಬಂತು. ಇವಾಗ ನಾವು ಬಸ್ ಸ್ಟ್ಯಾಂಡ್ ಗಂಟೆ ಹೋಗ್ತಾ ಇದ್ದೀವಿ. ಭಯ್ಯ ಅಂತೂ ಫುಲ್ಲು ಸ್ವ್ಯಾಗಲ್ಲಿ ಸ್ಪೀಡಲ್ಲಿ ಬಸ್ನ ಕ್ಯಾಚ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದರೆ ಆಲ್ರೆಡಿ ಲೇಟ್ ಆಗಿದೆ. 3 ಅವರ್ ಜರ್ನಿ ಗೊತ್ತಾ. ಸೊ ಫೈನಲಿ ಹಂಗೋ ಹಿಂಗೋ ಮಾಡಿ ಬಸ್ನ ಕ್ಯಾಚ್ ಮಾಡಿದ್ದೀವಿ, ನಾನು ಮತ್ತು ಪಾಕಿ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಶಾದಿಗೆ. ಫುಲ್ಲು ಬಿಸಿಲು ಗುರು. ಮತ್ತು ನಿಮ್ಮ ಕಡೆ ಹೇಗಿದೆ ಬಿಸಿಲು ಕರ್ನಾಟಕದಲ್ಲಿ? ಫೈನಲಿ ನಾವು ರೀಚ್ ಆಗಿದ್ದೀವಿ ಬಂದು. ಸೊ ನಾವು ಆಲ್ರೆಡಿ ರೀಚ್ ಆಗಿದ್ದೀವಿ ನೇಪಾಳಿ ಫಾರ್ಮ್ಗೆ. ಇವಾಗ ನಾವು ರಿಷಿಕೇಶ್ಗೆ ಹೋಗಬೇಕು. ಅದಕ್ಕೇನೆ ಏನಾದರೂ ಅಂದರೆ ಫುಲ್ಲು ಬಿಸಿಲಿದೆ, ತುಂಬ ಕೆಟ್ಟದಾಗಿ ಬಿಸಿಲಿದೆ. ಅದಕ್ಕೆ ನಾವು ಶಿಕಂಜಿ ಕುಡಿಬೇಕು ಅಂತ ನಾನು ಮತ್ತು ಪಾಕಿ ವೇಟ್ ಮಾಡ್ತಾ ಇದ್ವಿ. ಅವರು ಶಿಕಂಜಿ ಮಾಡ್ತಾ ಇದ್ದಾರೆ. ಸೊ ರೈಟ್ ವಾಟ್ ಗೆಸ್, ನಮಗೊಬ್ರು ಫಾರಿನರ್ ಸಿಕ್ಕಿದ್ದಾರೆ. ಶೀ ಈಸ್ ಫ್ರಮ್ ಫಿನ್ಲ್ಯಾಂಡ್. ಲೈಕ್ ವಾಟ್ಸ್ ಯುವರ್ ನೇಮ್? ಕಮಲಾ. ಯಾ. ಸೊ ವಿ ಜಸ್ಟ್ ಮೆಟ್ ಹರ್. ಪಾಕಿ ಮತ್ತು ಕಮಲಕ್ಕೆ ಏನೇನೋ ಮಾತಾಡ್ತಾ ಇದ್ದಾರೆ. ಇವಳು ಏನೇನೋ ಹೇಳ್ತಾ ಇದ್ದಾಳೆ ಶಿಕಂಜಿ ಬಗ್ಗೆ ಫಾರಿನರ್ಗೆ. ಇದಾದಮೇಲೆ ನಾವು 3 ಜನನೂ ಜೊತೆಲಿ ಶಿಕಂಜಿನ ಕುಡ್ದು ಇವಾಗ ಹೋಗ್ತಾ ಇದ್ದೀವಿ. ಫುಲ್ಲು ಸ್ಕ್ಯಾಮು ಗುರು ರಿಷಿಕೇಶಲ್ಲಂತೂ ಫಾರಿನರ್ಸ್ ಬಂದರೆ. ಫೈನಲಿ ನಾವು ರೀಚ್ ಆದ್ವಿ. ಅಷ್ಟರೊಳಗೆ ಫುಲ್ ಸುಸ್ತಾಗೋಯ್ತು ನಮಗಂತೂ. ಸೊ ವಿ ಜಸ್ಟ್ ರೀಚ್ಡ್ ನಾವ್. ಸೊ ಇದೇ ಮದುವೆ ಮನೆ. ಆಲ್ರೆಡಿ ಅರೇಂಜ್ಮೆಂಟ್ ಎಲ್ಲ ನಡೀತಾ ಇದೆ. ನಾವು ಇವಾಗ ತಾನೇ ಬಂದು ಜಾಯ್ನ್ ಆಗ್ತಾ ಇದ್ದೀವಿ. ಚೆನ್ನಾಗಿದೆ. ಸೊ ಇವರೇ ನನ್ನ ಫ್ರೆಂಡ್ಸ್. हाय बोल. ब्लॉग ही बना रही हूँ मैं. So she's the bride. ಬಂದಿದ ತಕ್ಷಣ ಹೊಟ್ಟೆ ಸಿತಾಯಿತು ಅಂದ್ಬಿಟ್ಟು ಊಟ ಎಲ್ಲಿದೆ ಅಂತ ಕೇಳ್ಕೊಂಡು ಊಟ ತಿನ್ನೋಕೆ ಬಂದಿದ್ದೀವಿ. ಊಟ ಏನಿದೆ ಅಂತ ಪಾಕಿ ಸರ್ಚ್ ಮಾಡ್ತಾ ಇದ್ದಾಳೆ, ನೋಡ್ತಾ ಇದ್ದಾಳೆ ಏನೇನು ವೆರೈಟಿ ಇದೆ ಅಂತ. ಆ್ಯಕ್ಚುಲಿ ಅದೇ ಮಾಮೂಲಿ ದಾಲ್ ಚಾವಲ್ ಮತ್ತು ಪಲ್ಯ. ಊಟ ಮಾತ್ರ ಚೆನ್ನಾಗಿತ್ತು. ಸೊ ನೋಡಿ ಎಷ್ಟು ವೆರೈಟಿ ಕಾಣ್ತಾ ಇದೆ. ಪಾಕಿ ಯಾರಿಗೋ ವೀಡಿಯೋ ಕಾಲ್ ಮಾಡ್ತಾ ಇದ್ದಾಳೆ. ಸೊ ಇಬ್ಬರು ಜೊತೆಲೇ ಕುತ್ಕೊಂಡು ಊಟ ಮಾಡಿದ್ವಿ. ಇವಾಗ ನಾವು ಬ್ಯಾಕ್ ಟು ಬ್ರೈಡ್ ರೂಮ್ಗೆ ಹೋಗ್ತಾ ಇದ್ದೀವಿ. ರೂಮ್ಗೆ ಹೋಗೋ ಮಧ್ಯೆ ಡೋಲ್ ಸೌಂಡ್ ಆಲ್ರೆಡಿ ಶುರುವಾಗಿತ್ತು. ಆಮೇಲೆ ಪೂಜಾ ಪಾಠ ಎಲ್ಲ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಸಂಗೀತ ಮತ್ತು ಇವತ್ತು ಮೆಹಂದಿ ಪ್ರೋಗ್ರಾಮ್ ಅಲ್ವಾ, ಅದಕ್ಕೆ ಎಲ್ಲ ಪೂಜೆನ ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ನಾವು ವಾಪಸ್ ರೂಮಿಗೆ ಬಂದ್ವಿ. ಇವಳು ರಿಷಿತಾ, ಪ್ರಿಯಾಂಕಾ, ಇವಳು ಗೊತ್ತಲ್ವ ಇವಳು ಪಾಕಿ. ಸೊ ಇವಳೇ ಮದುವೆ ಹೆಣ್ಣು ಕಿರಣ್. ಸೊ ಇದು ನಾನು ಮೆಹಂದಿ ಹಾಕಿಸ್ಕೊಳ್ಳೋಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮದುವೆ ಹೆಣ್ಣು ಎಮೋಷನಲ್ ಆಗ್ತಾ ಇದ್ದಾಳೆ. ಪ್ಲೀಸ್. ಯಾಕೆ? ಅರೆ ಚರ್ಕ್ಯೂ ಕ್ಯಾ ಹುವಾ? ಕಿರಣ್ ಇವಳೊಬ್ಳು ಜೊತೆಗೆ ಕಣಪ್ಪ. ಪಾಕಿ ನೈರೇ. ಮೆಹಂದಿ ಹಾಕಿಸ್ಕೊಳ್ಳೋ ಜೊತೆಗೆ ಕೂದಲು ಸಹ ಸ್ಟ್ರೈಟ್ ಮಾಡಿಸ್ಕೊತಿದ್ದೀನಿ. ಫಸ್ಟ್ ಟೈಮು ಸ್ಟ್ರೈಟ್ ಮಾಡಿಸ್ಕೊತಿರೋದು. तूने तो बोला सिरम से अच्छा होता है इसलिए मैंने लगा दी, वरना मुझे क्या पता था. ಸೊ ಹೇಗೆ ಕಾಣ್ತಾ ಇದೆ ನನ್ನ ಕೂದಲು? ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಕಮೆಂಟ್ ಮಾಡಿ. ಫಸ್ಟ್ ಟೈಮು ನಾನು ಆ್ಯಕ್ಚುಲಿ ಕೂದಲನ್ನ ಸ್ಟ್ರೈಟ್ ಮಾಡಿಸ್ಕೊಂಡಿರೋದು. ನೋಡಿ ನಾನು ಇವಾಗ ಮೆಹಂದಿ ಹಾಕಿಸ್ಕೊತಾ ಇದ್ದೀನಿ. ನಂಗೆ ಖುಷಿ ಆಗ್ತಾ ಇದೆ. ತುಂಬ ವರ್ಷ ಆದಮೇಲೆ ನಾನು ಮೆಹಂದಿ ಹಾಕಿಸ್ಕೊತಾ ಇದ್ದೀನಿ ಅಂತ ಅಂದ್ಬಿಟ್ಟು ಮೆಹಂದಿ ಎಲ್ಲ ಹಾಕಿಸ್ಕೊಂಡು ಇವಾಗ ರೆಡಿ ಆಗಿದ್ದೀನಿ ನಾವು ಮ್ಯೂಸಿಕ್ಗೆ ಅಂತ ಅಂದ್ಬಿಟ್ಟು. ಹೆಂಗೆ ಕಾಣ್ತಾ ಇದ್ದೀನಿ? ಒಳ್ಳೆ ಹೀರೋಯಿನ್ ಥರ ಕಾಣಿಸ್ತಿದ್ದೀನಿ ಅಲ್ವಾ? ಎಸ್, ನಾನೇ ಇಷ್ಟ ಆಗ್ತಾ ಇದ್ದೀನಿ ಗೊತ್ತಾ. ನಿಮಗೂ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ಇವರೇ ನನ್ನ ಫ್ರೆಂಡ್ಸ್. ಸೊ ನಮ್ಮ ಒಂದು ಫೋಟೋಶೂಟ್ ಆದಮೇಲೆ ನನ್ನ ಫೇವ್ರೇಟ್ ಪಾರ್ಟು ತಿನ್ನೋದು. ನನ್ನ ಫೇವ್ರೇಟ್ ನನ್ನ ಫೇವ್ರೇಟ್ ಪಾನಿಪುರಿನ ಹೊಟ್ಟೆ ತುಂಬ ತಿನ್ಕೊಂಡು ಅದಾದಮೇಲೆ ನನ್ನ ಫೇವ್ರೇಟು ತಂಡಿ ಚಾಟ್ನ ನಾನು ತಿನ್ನೋಕೆ ಹೋಗ್ತಾ ಇದ್ದೀನಿ. ಅದೇ ನಾನು ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲಿ ಸಾರಂಗಪುರ್ ಫೇಮಸ್ ಚಾಟು, ಅದೇ ಇದು.
हुई तो पार्टी शुरू हुई यार चले गिट सेक्स इन द मॉर्निंग जी भर के नाच ले बेबी ना कर लेगा हैंडल में जारी जिसको अपनी जान यारी चुपचाप वो सोते हैं सोते हैं कि नचेगा मैंने तो खुदा माना याद करेगी दुनिया तेरा मेरा अफसाना ತುಂಬ ವರ್ಷ ಆದಮೇಲೆ ನಾನು ಮದುವೆ ಅಂತ ಅಟೆಂಡ್ ಮಾಡ್ತಾ ಇರೋದು ತುಂಬ ಖುಷಿ ಆಯಿತು. ನಾನು ಫುಲ್ ಸಖತ್ತಾಗಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಸೊ ಊಟನೂ ಸಹ ಅಷ್ಟು ತುಂಬ ಟೇಸ್ಟಿಯಾಗಿತ್ತು, ನನ್ನ ಫೇವ್ರೇಟು. ಇದಾದಮೇಲೆ ಐಸ್ ಕ್ರೀಮು ಮತ್ತು ಗುಲಾಬ್ ಜಾಮೂನ್ ತಿಂದ್ಕೊಂಡು ಫೈನಲಿ ಫ್ಯಾಮಿಲಿ ಫೋಟೋ ಸೆಷನ್ ನಡೀತಾ ಇದೆ. ಸೊ ಇದು ಇವತ್ತಿನ ಮೆಹಂದಿ ಮತ್ತು ಸಂಗೀತ ಆಗಿತ್ತು. ಇಲ್ಲಿ ನೋಡಿ ನಾನು ಮೆಹಂದಿ ಹಾಕಿಸ್ಕೊಂಡಿದ್ದೀನಿ, ಎರಡು ಕೈಯಲ್ಲೂ ತುಂಬ ಚೆನ್ನಾಗಿ ಹಾಕಿಸ್ಕೊಂಡಿದ್ದೀನಿ. ಅದು ನೆಕ್ಸ್ಟು ನಾನು ಸೀರೆ ಸಹ ಉಟ್ಕೊಂಡಿದ್ದೆ. ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಇಲ್ಲಿ ನೋಡಿ, ಸೊ ಇವರೇ ನನ್ನ ಕಾಲೇಜ್ ಫ್ರೆಂಡ್ಸ್. ಸೊ ನಾಳೆ ಇದು ನನ್ನ ಡೇ 1 ಆದ ಕಾರಣ ನಾನು ಅಂದರೆ ಸ್ವಲ್ಪ ಡ್ಯಾನ್ಸ್ ಮಾಡಿದೆ, ಅಷ್ಟು ಕಷ್ಟ ಇವತ್ತಿನ ದಿನ. ನಾಳೆ ಬಂದು ಮೇಯ್ನ್ ಹಳದಿ ಅಂದರೆ ಅರ್ಶಿನ ಸ್ನಾನ ಮಾಡಿಸ್ತಾರೆ ಹೆಣ್ಣಿಗೆ, ಅದ್ರ ಜೊತೆಗೆ ನೈಟ್ ಹೊತ್ತು ಮದುವೆ, ಇಲ್ಲಿ ನೈಟ್ ಹೊತ್ತು ಮದುವೆ ಮಾಡ್ತಾರೆ. ಸೊ ನೆಕ್ಸ್ಟು ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ ಅಂತ ಹೇಳ್ತಾ, ಅದ್ರ ಜೊತೆಗೆ ನಾಡಿನ ಎಲ್ಲ ಜನತೆಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಸೊ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಈ ದಿನ ನಮಗೆ ಪಾನಕ ಅಂತೆ, ಕೋಸಂಬರಿ ಅಂತೆ ಅಂತ ತುಂಬ ಅಂದರೆ ಅದೊಂಥರ ಚೆನ್ನಾಗಿರುತ್ತೆ ರಾಮನವಮಿ ಹಬ್ಬ ಅಲ್ವಾ. ಸೊ ನೆಕ್ಸ್ಟ್ ವೀಡಿಯೋ ಗಂಟೆ ವೆಯ್ಟ್ ಮಾಡ್ತಾರೆ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಗುಡ್ ನೈಟ್.